ಮುಂದೆ ಅದರ ಬಗ್ಗೆ ಅವರು ಕ್ರಮ ತಗೊಳ್ಳಿ. ಸದಸ್ಯರು ಇದರಲ್ಲಿ ಎನ್ರೋಲ್ ಆಗಿದ್ದಾರೆ. ಈ 8134 ಸಾಮಾನ್ಯ ಸದಸ್ಯರಲ್ಲಿ 45 ಮಂದಿಯನ್ನು ನಾನು ಪರ್ಸನಲ್ ಆಗಿ ಇವರು 35 ವಾರ್ಡ್ ಬಿಟ್ಟು ಹೊರಗಿನವರು ಅಂತೇಳಿ ಲೆಟರಲ್ಲಿ ಬರೆದು ಕೊಟ್ಟಿದ್ದೀನಿ. ಅದು ನಾಗನಹಳ್ಳಿ, ಬುಕ್ಸಾಗರ್, ಕಮಲಾಪುರ, ಕೂಡ್ಲಿಗಿ, ಕಂಪ್ಲಿ ಇಂಥವೆಲ್ಲ 45 ಜನ ಬರೇ ಫೇಕ್ ವೋಟರ್ಸ್. ಅದ್ರ ಜೊತೆಯಲ್ಲಿ 18 ಇಯರ್ಸ್ ಬಿಲೋ ಕೂಡ ಇದರಲ್ಲಿ ಅದು ಸೇರಿಸಿದರೆ 100ಕ್ಕಿಂತ ಮೀರ್ತೈತಿ. ಇನ್ನು ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಫೈನಲ್ ನೋಟಿಫಿಕೇಶನ್ ಆಗಲಾರದೇ ಇವರು ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಯಾವ ಬೇಸಿಸ್ ಮೇಲೆ? ಅದಕ್ಕೊಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟರೆ ಅಂಜುಮನ್ ಮ್ಯಾನೇಜರ್ ಬಂದು, ಶರೀಫ್ ಅವರು ಬಂದು ವಿತ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. 3 ಹೆಸರು ಬರೆದಿದ್ದಾರೆ ಇದರಲ್ಲಿ. HNF ಇಮಾಮ್ ನಿಯಾಜಿ, ಫೈರೋಜ್ ಖಾನ್, ಆಮೇಲೆ ಅನ್ಸರ್ ಬಾಷಾ ಅವರು ನನ್ನ ಹತ್ರ ಬಂದು ತಗೊಂಡೋಗಿದ್ದಾರೆ ಅಂತೇಳಿ. ಅವ್ರು ತಗೊಂಡೋಗಿರೋದಲ್ಲ, ಇದು ಕಳ್ಳತನ ಆಗಿರೋದಂತೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದು ಬಂದು ಇವತ್ತು ಆಲಂ ಪಾಷಾ ಸಾರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿವಿ. ಅದ್ರ ಜೊತೆಯಲ್ಲಿ ಎಲೆಕ್ಟ್ರಲ್ ಆಫೀಸರ್ ನೋಂದಣಾಧಿಕಾರಿ ಅವರಾದ ಜಾವೇದ್ ಕಾರಂಗಿ ಅವರು, ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್, ಅವರಿಗೂ ಒಂದು ಲೆಟರ್ ಅನ್ನು ಬರೆದು ಕೊಟ್ಟಿದ್ದೀವಿ ನಾವು. ಮುಂಬರುವ ಅಂಜುಮನ್ ಖಿದ್ಮತೆ ಇಸ್ಲಾಂ ಚುನಾವಣೆಯಲ್ಲಿ ಏನು 8134 ಸಾಮಾನ್ಯ ಸದಸ್ಯರಿದ್ದಾರೆ, ಆ ಸದಸ್ಯರಲ್ಲಿ 5000 ಏನು ಇವ್ರು ತಗೊಂಡೋಗಿದ್ದಾರೆ, ಇದು ಇನ್ವ್ಯಾಲಿಡ್ ಅಂತೇಳಿ ನೀವು ವಿತ್ ಲೆಟರಲ್ಲಿ ಬರೆದು ಕೊಡಬೇಕು. ಇಲ್ಲ ನಾವು ಹೊಸದ್ ಮಾಡ್ತೀವಿ ಅಂತೇಳಿ ನೀವೇನಾದ್ರೂ ಬರ್ತು ಕೊಡಬೇಕು. ಅವಾಗ ತನಕ ನಾವು ಈ ಚುನಾವಣೆಯನ್ನು ಮುನ್ನಡೆಸಲು ನಾವು ಬಿಡೋದಿಲ್ಲ ಅಂತೇಳಿ ಅವರಿಗೆ ಒಂದು ಡೈರೆಕ್ಟ್ ವಾರ್ನಿಂಗ್ ಕೊಟ್ಟು ಇಲ್ಲಿ ಬಂದಿದ್ದೀವಿ. ಇದು ಇವರು ಮಾಡ್ತಿರೋದು ಹಟ್ಟಧರ್ಮಿ. ಇವರು ಮಾಜಿ ಅಧ್ಯಕ್ಷರು ಏನಾಗ್ತೈತಿ ನೋಡ್ಬಿಡೋಣ. ನಾವು ಮಾಡಿದ್ದೇ ಸರಿ. ನಾವೇ ಯಾವ ಚುನಾವಣೆ ಇವ್ರು ಮಾಡ್ತಿದ್ದಾರೆ, ಇವರೇ ವೋಟರ್ಸ್ ಮಾಡ್ತಾರೆ, ಇವರೇ ಹಂಚ್ತಾರೆ, ಇವರೇ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರೆ ಯಾವ ತರದ ಅಧ್ಯಕ್ಷರು ಇವರು? ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಜಾಫರ್ ಅಂತ ಹೇಳಿ. ನಾನು ಮುಂಬರುವ ಅಂಜುಮನ್ ಎಲೆಕ್ಟ್ರಲ್ ಆಫೀಸರ್ ಆಗಲಿ, ನೋಂದಣಾಧಿಕಾರಿ ಆಗಲಿ, ಎಲ್ಲರೂ ಇವರು ಟ್ರಾನ್ಸ್ಪರೆನ್ಸಿ ಎಲೆಕ್ಷನ್ ನಡೆಸಬೇಕಂತೇಳಿ ನಮ್ಮ ವಿನಂತಿ.